ಜಾತಿ ಪ್ರಮಾಣ ಪತ್ರ ಕೊಡ್ರಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳ್ತಾರೆ. ಅದನ್ನೆಲ್ಲ ಹೇಳ್ತಾನೆ ಕೊಡ್ತಾರೆ. ವಯಸ್ಸಾದವ್ರು ಮುತ್ತಿಗರು, ವಯಸ್ಸಾಗಿರೋರು ಎಲ್ಗೂ ಹೋಗ್ತಾರೆ, ವಯಸ್ಸಿರೋರು ಹೋಗ್ತಾರೆ. ಇವ್ರು ಗ್ಯಾರಂಟಿ ಕೊಟ್ಬಿಟ್ಟು ಬಸ್ ಹತ್ತಕ್ಕಾಗ್ದವ್ರಿಗೆಲ್ಲ ಕೊಡೋದು, ಚಿಕ್ಕ ಮಕ್ಕಳಿಗೆಲ್ಲ ಗ್ಯಾರಂಟಿ ಕೊಟ್ಬಿಟ್ರಲ್ಲ, ಈಗ ಅವ್ರ ದುಡ್ಡೆಲ್ಲ ನಾವೇ ಕಟ್ಬೇಕು. ಅವ್ರಿಗೆ ನಾವೇ ಕೊಟ್ಟಿದ್ದು, ನಾವೇ ಇದ್ ಮಾಡೋದು. ಎಷ್ಟು ಉಪಯೋಗ ಆಗ್ತಿತ್ತಮ್ಮ ನಿಮ್ಗೆ BPL ಕಾರ್ಡ್ ಇಂದ? ಫಸ್ಟ್ ಎಲ್ಲ ಉಪಯೋಗ, ಹಾಸ್ಪಿಟ್ಲಿಗೆ ಬೇಕಾಗೋದು, ಹುಷಾರಿಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಎಲ್ಲೋದ್ರು ನೋಡ್ತಾ ಇದ್ರು. ಬಡವ್ರ ಬಗ್ಗೆ ಹೆಂಗ ಹಾಸ್ಪಿಟ್ಲ್ಗಳಲ್ಲಿ ನೋಡ್ಕೊಂಡು ಹೆಂಗ ತೋರ್ಸ್ಕೊತಾ ಇದ್ರು. ಪ್ರೈವೇಟ್ ಅಲ್ಲಿ ಹೋಗಿ ತೋರ್ಸಕ್ ನಮ್ಗೆ ಎಲ್ಲ ಐತಿ ಸರ್. ರೇಷನ್ ಕಾರ್ಡ್ ಇದ್ರೆ ಅನ್ನನೇ ಇಲ್ಲ ಅಂದ್ರೆ ಬಸ್ ಹತ್ತಿ ನಾವು ಇದ್ ಮಾಡಲ್ಲ, ಏನ್ ಪ್ರಯೋಜನ? ತಿನ್ನಕ್ ಫಸ್ಟ್ ಅನ್ನ ಬೇಕು, ನಮ್ಗೆ ರೇಷನ್ ಕಾರ್ಡ್ ಬೇಕು ಸರ್. ನಮ್ಗೆ ಈಗ ಅಕ್ಕಿ ಕೊಡ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿದ್ರು, ಯಾವುದೇ ಕಾರಣಕ್ಕೂ BPL ಕಾರ್ಡ್ ರದ್ದು ಮಾಡಲ್ಲ ಅನ್ನೋ ಮಾತನ್ನ ಆಹಾರ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಿದ್ರಲ್ಲ, ಸರ್ಕಾರಕ್ಕೆ ಏನ್ ಕೇಳ್ತೀರಿ? ನಾವು ಅದನ್ನೇ ಕೇಳ್ತೀವಿ, ಸಿದ್ದರಾಮಯ್ಯವ್ರಿಗೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಎಲ್ಲಾರ್ಗು ಕಾರ್ಡು ಇರಬೇಕು ಅಂತ. 60 ವರ್ಷ ಆಗಿರೋರ್ ಮೇಲೆ ಅವ್ರಿಗೆ ಬಸ್ಸದು ಇದಿರ್ಲಿ, ಬೇರೆಯವ್ರಿಗೆಲ್ಲ ಬೇಡ. ಅದರಿಂದ ನಮ್ಗೆ ರೇಷನ್ ಕಾರ್ಡ್ ಕೊಡ್ಲೇಬೇಕು. ಬಡವ್ರ ಬಗ್ರು ಅದರಿಂದಾನೇ ಅವರು ಅನ್ನ ತಿಂತಾರದು. ಹ್ಯಾಂಡಿಕ್ಯಾಪ್ ಅವ್ರು ಇವ್ರು ಎಲ್ಲಾರ್ಗು ರೇಷನ್ ಕಾರ್ಡೇ ಬೇಕಾಗಿರೋದು. ಅದಕ್ಕೆ ಸರ್, ಅವ್ರು ಬಡವರು ಸರ್, ಕೂಲಿ ಮಾಡ್ಕೊಂಡು ತಿನ್ನೋರು, ಅವ್ರದ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಅವ್ರು ಯಾತ್ರಿಂದ ತಗೊಂಬಂದು ತಿಂತಾರೆ. ಈಗ ರೇಷನ್ಗೆ ಅವ್ರ ಅಕ್ಕಿ ಬೇಕಲ್ವಾ? ಹ್ಯಾಂಡಿಕ್ಯಾಫ್ಟ್ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಅವ್ರಿಗೆ ರೇಷನ್ ಕಾರ್ಡ್ ಇದು ಮಾಡ್ಕೊಡ್ಬೇಕು ಸರ್. ಚೆನ್ನಾಗಿದೆ ಸಮಸ್ಯೆ ಈ ತರದ್ದು. ಜನಕ್ಕೆ ಹೋದ್ ತಿಂಗಳು ಹೇಳಿದ್ದಾರೆ ಸರ್, ಈ ತಿಂಗಳು ಹೇಳಿದ್ದಾರೆ, ಮುಂದಿನ ತಿಂಗಳಿಂದ ಇಲ್ಲ ಅಂತ ಹೇಳಿದ್ದಾರೆ. ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ತಿಂಗಳು ಕೊಟ್ಟರು ಮುಂದಿನ ತಿಂಗಳಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ನಮಗೆ ರೇಷನ್ ಕಾರ್ಡ್ ಬೇಕು. ಆಮೇಲೆ ಇನ್ನೊಂದು ಯಾವುದೊಂದೇ ಆಗ್ಲಿ, ಸಿದ್ದರಾಮಯ್ಯ ನಾನು ಹೆಂಗಸರಿಗೆ ಶಕ್ತಿ ಕೊಟ್ಟಿದ್ದೀನಿ, ನಾನು ಅದು ಕೊಟ್ಟಿದ್ದೀನಿ, ಬಸ್ ಕೊಟ್ಟಿದ್ದೀನಿ ಅಂತ ಬೇಡ. ನಮಗೆ ಬಸ್ಸು 2000 ಹಾಕ್ತಾನೆ, ಒಬ್ರಿಗೆ 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಾಕಲ್ಲ. ಅದು ತಿಂಗಳ ಬರಲ್ಲ. ಯಾವ್ದು ಗ್ಯಾರಂಟಿ ಇಲ್ಲ. ಸುಳ್ಳು ಸಿದ್ದರಾಮಯ್ಯ, ಬರೀ ಮಾತು ತೆಗೆದ್ರೆ ಸುಳ್ಳು ಹೇಳ್ತಾನೆ, ಇನ್ನೊಬ್ರ ಮೇಲೆ ಆರೋಪ ಬರೆಸ್ತಾನೆ. ಆ ಸಿದ್ದರಾಮಯ್ಯನ ಕತೆ ನಾವಂತೂ ಎದುರು ಸಿಕ್ಕಿದ್ರೆ ಸುಮ್ನೆ ಬಿಡಲ್ಲ. ಅವನೇ ಅವನು ಅಪ್ಪು ಮನೆಯಿಂದ ತಂದು ನಿಲ್ಸೋಣ, ನಾವು ಗೆಲ್ಸಿ ಅವನ್ನ ಇದ್ ಮಾಡಿ ಸರ್ಕಾರಕ್ಕೆ ಬಿಟ್ಟಿಲ್ವಾ? ಗೆಲ್ಸಿರೋದಕ್ಕೆ ತಾನೇ ಅವ್ನು ಮಾಡಿರೋದು. ಅವನೇನು ಅವ್ರ ಅಪ್ಪು ಮನೆ ಅಂತ ಕೊಟ್ಟಿದ್ದಾನ? ನಾನ್ ಕೊಟ್ಟಿದ್ದೀನಿ. ಯಾರು ಕೊಟ್ಟವ್ರೆ? BJP ಕೊಟ್ಟಾರ, ಅವ್ರು ಕೊಟ್ಟಾರ. ಇದೆಲ್ಲ ಇವ್ನ್ಗೆ ಯಾಕೆ? ಇವ್ರ ಅಪ್ಪು ಮನೆಯಿಂದ ಯಾರು ತಂದು ಕೊಟ್ಟಿಲ್ಲ. ನಾವು ಓಡಾಡಿ ನಮಗ್ ಬೇಕಾದ್ರೆ ನಾವು ಗೆಲ್ಸ್ಕೊಂಡಿರೋದಕ್ಕೆ ಅವ್ರು ಮಾಡಿದ್ದಾರೆ. ಅದನ್ನ ಅವ್ರು ಹೇಳಂಗಿಲ್ಲ. ನಾವು ಕೊಟ್ಟಿದೀವಿ, ನಾವು ಬಿಟ್ಟಿದೀವಿ ಅಂತ. ಅವನು ಹೆಂಗಸ್ರಿಗೆ ಶಕ್ತಿ ಕೊಟ್ಟಿದ್ದೀನಿ, ನಾನು ಅದು ಕೊಟ್ಟಿದ್ದೀನಿ, ಹೆಂಗಸ್ರು ಮೆರೆಸ್ತಿದ್ದೀನಿ ಅಂತಾನೆ. ಏನು ಮೆರೆಸ್ತಿಲ್ಲ. 1 ತಿಂಗಳು 2,000 ಹಾಕಿದ್ರೆ 3 ತಿಂಗಳು ಹಾಕಲ್ಲ. ಅದೇ ಬೇಡ. ಅವ್ನು 2,000 ಒಂದು ವರ್ಷ 14-15 ತಿಂಗಳು ದುಡ್ಡು ಹಾಕಿರೋದು. ಅದ್ರಲ್ಲಿ 6 ತಿಂಗಳು ಬಂದಿರೋರ್ಗೆ ಬಂದೈತೆ, ಬರ್ದಿರೋರ್ಗೆ 3 ತಿಂಗಳು ಬಂದೈತೆ. ಬಂದೇ ಇಲ್ಲ, ಕೆಲವ್ರಿಗೆ ಬಂದೇ ಇಲ್ಲ. ಮತ್ತೆ ರೇಷನ್ ಕಾರ್ಡ್ ಅಷ್ಟೇ ಅಮೌಂಟ್ ಹಾಕ್ತಿವಿ ಅಂತ ಹೇಳಿದ್ರು. ಅದನ್ನು ಸರಿಯಾಗಿ 1 ತಿಂಗಳು ಬಂದ್ರೆ 3 ತಿಂಗಳು ಬರೋದಿಲ್ಲ. ಅದು ಯಾವ್ದು ಸರಿಯಾಗಿ ಬರ್ತಾ ಇಲ್ಲ. ಇಲ್ಲಿ ಅಂತೂ ಜನಗಳಿಗೆ ಎಲ್ಲರಿಗೂ ಆ ಕಡೆಯಿಂದ ಮೋಸನೇ ಆಗ್ತಾ ಇದೆ. ಅದನ್ನ ಮಾತಾಡಿ ಇದ್ ಮಾಡ್ಬೇಕು ಸರ್. ಅಮ್ಮ, ಇವಾಗ ಫೈನಲ್ ಆಗಿ ಸರ್ಕಾರ ನಮ್ ತಾಯಿದು ಇದ್ರ ಪಿಂಚಿನ ದುಡ್ಡು ಆಗ್ಲೇ 6 ತಿಂಗಳಾಯ್ತು ಸರ್, ಬಂದಿಲ್ಲ. ಹ್ಯಾಂಡಿಕ್ಯಾಪ್ದು ಈ ತರ ಇದಾರೆ ನೋಡಿ, ಈ ತರ ಇದಾರೆ. ಅವ್ರಿಗೊಂಚೂರು ಹೆಲ್ಪ್ ಮಾಡಿದೆ ಸರ್. ಅವ್ರಿಗೆ ಯಾರು ಹಿಂದೂ ಮುಂದೆ ಅನ್ನೋರು ಯಾರಿಲ್ಲ. ಮಗಳಾಗಿ ನಾನು ನೋಡ್ಕೊಂತ ಇದ್ದೀನಿ. ಅವ್ರದ್ದು ಕಾರ್ಡ್ ಇಲ್ಲ ಸರ್. ಕಾರ್ಡ್ ಸೇರ್ಸ್ರಿ ಅಂತಂದ್ರೆ ಕಾರ್ಡ್ ಮಾಡ್ಕೊಡಲ್ಲ ಕಣಮ್ಮ ಅಂತ ಅಂದ್ರು. ಅದಕ್ಕೆ ಸುಮ್ಮನಾಗಿದೆ. ಪಿಂಚಿಂದು 6 ತಿಂಗಳಿಂದ ಪಿಂಚಿನ್ ಬಂದಿಲ್ಲ ಸರ್ ಅವ್ರದ್ದು. ಕೇಳಿದ್ರೆ ಇಲ್ಲೋಗಿ ಅಲ್ಲೋಗಿ ಅಂತ ಇಲ್ಲಿ 6 ತಿಂಗಳಿಂದ ಇದ್ ಮಾಡ್ತಾ ಇದೆ. ಎಲ್ಲಿ ಮೇಡಮ್, ಈಗ ಫೈನಲ್ ಆಗಿ ಅವ್ರು ಹೇಳ್ತಾ ಇದಾರೆ, ತೆರಿಗೆ ಕಟ್ಟಂತವ್ರು ಸರ್ಕಾರಿ ನೌಕರಿಗೆ ಮಾಡ್ತೀವಿ ಅಂತ. ಆಯ್ತಾ? ಅಷ್ಟಾದ್ರೂ ಕೂಡ ನಿರ್ಧಾರ ಮಾಡಿದ್ರೆ ಸರ್ಕಾರ ತಮ್ಮ ನಡೆ ಏನಿರುತ್ತೆ ಅಂತ ಹೋರಾಟ ಮಾಡ್ತೀರಾ ಹೇಗೆ ಅಂತ? ನಾವು ಹೋರಾಟ ಮಾಡ್ತೀವಿ ಸರ್, ಹೋರಾಟ ಮಾಡ್ತೀವಿ ನಾವು. ನಮಗೆ ಪಿಂಚಿನ್ ದುಡ್ಡು ಬರಬೇಕು, ನಮಗೆ ಮಾಮೂಲಿ ರೇಷನ್ ಕಾರ್ಡ್ಗಳು ಬೇಕು ಸರ್. ಉಚಿತ ಸೇವೆಗಳು ಕೊಡೋ ಬದಲು ರೇಷನ್ ಕಾರ್ಡ್ ಕೊಟ್ರೆ ಬೆಟರ್ ಸರ್. ಬೇರೆ ಏನು ನಮಗೂ ಅಷ್ಟೇ ಉಚಿತ ಸೇವೆ ಏನ್ ಬೇಡ ಸರ್. ಗ್ಯಾರಂಟಿ ನಮ್ಗೆ ರೇಷನ್ ಕಾರ್ಡ್ ಬೇಕು. ಗ್ಯಾರಂಟಿ ಏನು ಬೇಡ ಸರ್. ಅವ್ರ ಗ್ಯಾರಂಟಿ ಇವಾಗ ಏನೋ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು, ಅದು ಓಕೆ. ಇವಾಗ ಲೇಡೀಸ್ಗೆಲ್ಲ ಕೊಟ್ಬಿಟ್ಟು ಬಸ್ಸಲ್ಲೆಲ್ಲ ಜಗಳ, ಎಲ್ಲೋದ್ರೂ ಏನ್ ನೋಡಕ್ಕೂ ಒಂದ್ ರಶ್ ಐತೆ. ತುಂಬಾ ತೊಂದರೆ ಆಗ್ತೈತೆ. ಅವ್ರಿಗೆ ಯಾವ್ದು ಬಸ್ಸು ಬೇಡ, ಏನು ಫ್ರೀ ಏನು ಬೇಡ. ನಮ್ಗೆ ಅಟ್ಲೀಸ್ಟ್ ನಮ್ಮ ಬಡವ್ರಿಗೆಲ್ಲ ರೇಷನ್ ಕಾರ್ಡ್ ಒಂದ್ ಮಾಡ್ಕೊಟ್ರೆ ಸಾಕು ಸರ್. ಇದಿಷ್ಟು ಇಲ್ಲಿನ ಜನರ ಸಮಸ್ಯೆ. ಮುಖ್ಯವಾಗಿ BPL ಕಾರ್ಡ್ ಬೇಕು. ಈಗಾಗಲೇ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಹೆಸರಲ್ಲಿ ಅನರ್ಹತೆ ರದ್ದನ್ನ ಮಾಡ್ತಾ ಇದ್ದಾರೆ. ಸರಿಯಲ್ಲ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡ್ತಿರುವಂತದ್ದು, ನಮಗೆ BPL ಕಾರ್ಡ್ ಏನ್ ಮೊದಲಿತ್ತು ಅದನ್ನು ಒದಗಿಸಿಕೊಡ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು.